ಮೆಡಿಕಲ್ ಕಾಲೇಜಿನ ಶಂಕುಸ್ಥಾಪನೆ ಸಂಬಂಧಪಟ್ಟಂತೆ ಮಾಜಿ ಶಾಸಕರಾಗಿರುವಂತಹ ವೀರಣ್ಣ ಚರಂತಿಮಠ್ ಅವರ ಹೇಳಿಕೆಗೆ ಕಾಂಗ್ರೆಸ್ ಪಕ್ಷದ ವಕ್ತಾರ ಹಾಗೂ ಯುವ ಮುಖಂಡರಾಗಿರುವಂತಹ ಚಂದ್ರಶೇಖರ್ ರಾಠೋಡ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಮಾಜಿ ಶಾಸಕರು ಎಲ್ಲ ವಿಷಯವನ್ನು ತಿಳಿದುಕೊಂಡು ಮಾತನಾಡಬೇಕು. ಉಪಚುನಾವಣೆ ಬಂದ ಹಿನ್ನೆಲೆಯಲ್ಲಿ ಏನಾದರೂ ಮಾತನಾಡಿ ರಾಜಕೀಯ ಗಿಮಿಕ್ ಮಾಡಬಾರದು ಎಂದು ಅವರು ದಾಖಲೆ ಸಮೇತ ಪ್ರದರ್ಶನ ಮಾಡಿದ್ದಾರೆ. ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ಅವರ ವಿರುದ್ಧ ಚಂದ್ರಶೇಖರ್ ರಾಠೋಡ್ ಏನಂತ ವಾಗ್ದಾಳಿ ನಡೆಸಿದ್ದಾರೆ, ಹೇಗೆ ತಿರುಗೇಟು ನೀಡಿದ್ದಾರೆ ನೋಡಿ. ಘೋಷಣೆ ಮಾಡಿದ್ರು. ಆಮೇಲೆ ಆರೋಗ್ಯ ವಿಶ್ವವಿದ್ಯಾಲಯದ ಹಣ ಅದು ಅವ್ರು ಕೊಡಬೇಕಲ್ಲ. ಮಾಜಿ ಶಾಸಕರಿಗೆ ಕನಿಷ್ಠ ಪ್ರಜ್ಞೆ ಇರಬೇಕು. ಆರೋಗ್ಯ ವಿಶ್ವವಿದ್ಯಾಲಯ, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಸರ್ಕಾರದ ಸಂಸ್ಥೆ. ಸರ್ಕಾರದ ನಿರ್ಧಾರಕ್ಕೆ ಕಟಿಬದ್ಧವಾಗಿ ಎಲ್ಲಾ ಸಂಸ್ಥೆಗಳು ಕೆಲಸ ಮಾಡ್ತವೆ. ಆ ಹಣ ಏನಿದೆ ಅದು ಸರ್ಕಾರದ ಹಣ. ಸರ್ಕಾರ ಯೋಜನೆಗಳನ್ನ ಮಾಡುವಾಗ ಎಲ್ಲಿ ಹೆಚ್ಚುವರಿಯಾಗಿ ಹಣಗಳು ಇರ್ತದೆ ಆ ಹಣವನ್ನ ಬೇರೆ ಯೋಜನೆಗಳಿಗೆ ಬಳಸ್ಕೊಳ್ಳುವಂತದ್ದು ಪದ್ಧತಿ. ಇಷ್ಟು ಸಣ್ಣ ವಿಷಯ ಮಾಜಿ ಶಾಸಕರಿಗೆ ತಿಳಿದಿಲ್ಲ ಅಂತ ಹೇಳಿದ್ರೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ. ಅವ್ರಿಗೆಲ್ಲ ಗೊತ್ತಿದೆ. ಆದ್ರೂ ಕೂಡ ಈ ರೀತಿಯಾಗಿ ಹೇಳಿಕೆ ಕೊಡೋದ್ರ ಮುಖಾಂತರ ಬಾಗಲಕೋಟೆ ನಾಗರಿಕರ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಜಿ ಶಾಸಕರಾದ ವೀರಣ್ಣ ಚರಂತಿಮಠ್ ಅವರು ಮಾಡ್ತಾ ಇದ್ದಾರೆ. ಇದನ್ನ ಅವರು ಕೈ ಬಿಡಬೇಕು. ಯಾಕಂತ ಹೇಳಿದ್ರೆ ಮಾಜಿ ಶಾಸಕರವರು ಜನಪ್ರತಿನಿಧಿಗಳು. ಅದು ಅವರ ಈ ರೀತಿ ಜನರನ್ನ ತಪ್ಪದಾಗಿ ತೋರಿಸುವಂತದ್ದು ಅದು ಅವರಿಗೆ ಶೋಭೆ ತರುವಂತ ವಿಚಾರ ಅಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರವಾಗಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಕಾಂಗ್ರೆಸ್ ಸರ್ಕಾರ ಇತ್ತು, ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ. ಅವತ್ತು ಜಿಲ್ಲೆಗೊಂದು ಮೆಡಿಕಲ್ ಕಾಲೇಜ್ ಅಂತ ಹೇಳಿ ಒಂದು ಯೋಜನೆಯನ್ನ ಜಾರಿಗೆ ತಂದು ಮೆಡಿಕಲ್ ಕಾಲೇಜ್ ಬಾಗಲಕೋಟೆಗೆ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಘೋಷಣೆ ಮಾಡಿದ್ವಿ. ನಂತರದಲ್ಲಿ ಸರ್ಕಾರ 2018ರಲ್ಲಿ ಹೋಯಿತು. ಆ ಒಂದು ಮೆಡಿಕಲ್ ಕಾಲೇಜಿನ ಕೆಲಸ ಬಾಕಿ ಉಳಿದಿತ್ತು. ಆ ಮೆಡಿಕಲ್ ಕಾಲೇಜ್ಗೋಸ್ಕರ ಅನೇಕ ಹೋರಾಟಗಳು ನಡೆದವು. ಅವತ್ತು ತಮಗೆಲ್ಲ ಗೊತ್ತಿದೆ, ಕರ್ನಾಟಕ ರಕ್ಷಣಾ ವೇದಿಕೆ ರಮೇಶ್ ಬದ್ನೂರ್ ಅವರ ನೇತೃತ್ವದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಬೇಕು ಅಂತ ಹೇಳಿ ಬೂಟ್ ಪಾಲಿಶ್ ಅಂತ ಹೋರಾಟಗಳು ನಡೆದವು. ಆ ಹೋರಾಟಕ್ಕೆ ಕಾರಣ ಏನು ಅಂತ ಹೇಳಿ ತಮಗೆಲ್ಲ ಗೊತ್ತಿದೆ. ಸನ್ಮಾನ್ಯ ಮಾಜಿ ಶಾಸಕರು ಮೊನ್ನೆ ನಡೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ಬಹಳ ಉಡಾಫೆಯಾಗಿ ಬಹಳ ಹಗುರವಾಗಿ ಮಾತಾಡಿದ್ದಾರೆ. ಮೆಡಿಕಲ್ ಕಾಲೇಜು ಅದೇನೋ ಒಂದು ದೊಡ್ಡ ಭೂತ ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಅದಕ್ಕೆ ಅಷ್ಟು ಪ್ರಚಾರ ಕೊಡ್ತಾ ಇದ್ದಾರೆ, ಇಷ್ಟು ಪ್ರಚಾರ ಕೊಡ್ತಾ ಇದ್ದಾರೆ, ಏನೋ ದೊಡ್ಡ ಸಾಧನೆ ಅಂತ ಹೇಳಿ ಬಿಂಬಿಸ್ತಾ ಇದ್ದಾರೆ, ಅವ್ರ ಕನಸು ಇವ್ರ ಕನಸು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಬಹಳ ಉಡಾಫೆಯಾಗಿ ಮಾತಾಡಿದ್ದಾರೆ. ಇದು ಬಾಗಲಕೋಟೆಯ ಬಡವರ, ಬಡ ವಿದ್ಯಾರ್ಥಿಗಳ, ಮಧ್ಯಮ ವರ್ಗದ ಜನರ ಕನಸು. ಆ ಕನಸನ್ನ ನನಸು ಮಾಡ್ಲಿಕ್ಕೆ ಸನ್ಮಾನ್ಯ ದಿವಂಗತ ಮಾಜಿ ಶಾಸಕರಾದ HY ಮೇಟಿ ಅವರು ಬಹಳ ಸತತ ಪ್ರಯತ್ನವನ್ನು ಮಾಡಿದ್ರು. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ RB ತಿಮ್ಮಾಪುರ್ ಅವರು ಕೂಡ ಸತತ ಪ್ರಯತ್ನ ಮಾಡಿದ್ರು. ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರ ರಾಜಕೀಯ ಇಚ್ಛಾಶಕ್ತಿ ಮತ್ತು ನಾವು ಕೊಟ್ಟಿರ್ತಕ್ಕಂಥ ಮಾತನ್ನ ಈಡೇರಿಸಬೇಕಂತ ಹೇಳಿ ಆ ಒಂದು ದಿಶೆಯಲ್ಲಿ ಕಟಿಬದ್ಧರಾಗಿ ಆ ಮೆಡಿಕಲ್ ಕಾಲೇಜನ್ನ ಬಹಳ ದಿನ ಜನರ ಬೇಡಿಕೆ ಆಗಿರ್ತಕ್ಕಂಥ ಮೆಡಿಕಲ್ ಕಾಲೇಜನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಇದು ಈ ಭಾಗದ ಜನರ ಕನಸು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಮಾಜಿ ಶಾಸಕರು ಸುಮಾರು 14 ವರ್ಷಗಳ ಕಾಲ ಈ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು. 2004ರಿಂದ 2008ರವರೆಗೆ, 2008ರಿಂದ 2013ರವರೆಗೆ ಮತ್ತು 2018ರಿಂದ 2023ರವರೆಗೆ 3 ಅವಧಿಗಳವರೆಗೆ ಅವರು ಈ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು. ಅಷ್ಟೊಂದು ಸುಲಭದ ಕೆಲಸ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡೋದಾಗಿದ್ರೆ ಅವ್ರು ಮಾಡ್ಬೋದಾಗಿತ್ತಲ್ಲ, ಅವ್ರು ಯಾಕೆ ಮಾಡ್ಲಿಲ್ಲ? ಹೋರಾಟಗಾರನ ಯಾಕೆ ಉಡಾಫೆಯಾಗಿ ಇಡೀ ಜಿಲ್ಲೆ ತುಂಬಾ ಬೂಟ್ ಪಾಲಿಶ್ ಮಾಡ್ರಿ ಅಂತ ಹೇಳಿ ಅವಹೇಳನ ಮಾಡಿದ್ರು? ಅವ್ರು ಮಾಡಿರ್ತಕ್ಕಂಥ ಸಾಧನೆ ಏನಂತ ಹೇಳಿದ್ರೆ ಮೆಡಿಕಲ್ ಕಾಲೇಜ್ ಬಾಗಲಕೋಟೆ ಬರದೇ ಇರೋದಕ್ಕೆ ಏನು ಮಾಡಬೇಕು ಅದೆಲ್ಲವನ್ನ ಅವ್ರು ಮಾಡಿದ್ರು. ಕಾರಣ ತಮಗೆಲ್ಲ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಯಾವ್ಯಾವ ರೀತಿಯಾಗಿ ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ಬರಬಾರದು ಅಂತ ಹೇಳಿ ಹಿಂದಿನ ಶಾಸಕರು ಮಾಡಿದ್ರು ಅನ್ನೋಂಥದ್ದು ಜನಜನಿತ ಇದೆ. ಅದು ಅವಶ್ಯಕತೆ ಬಂತು ಅಂತ ಹೇಳಿದ್ರೆ ದಾಖಲೆಗಳ ಸಮೇತ ನಾವು ಮಾಧ್ಯಮದವರ ಮುಂದೆ ಹಾಜರಾಗ್ಲಿಕ್ಕೆ ನಾವು ತಯಾರಾಗಿದ್ದೇವೆ. ಆರೋಗ್ಯ ವಿಶ್ವವಿದ್ಯಾಲಯ ಘಟಕ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಸೆಕ್ಟರ್ ನಂಬರ್ 13 ಮತ್ತು 22ರಲ್ಲಿ ಜಮೀನನ್ನ ಟೋಪೋಗ್ರಾಫಿಕಲ್ ಸರ್ವೆ ಮತ್ತು ಜಿಯೋ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ವರದಿಗಳನ್ನ ಆಧರಿಸಿ 150 MBBS ಸೀಟ್ಗಳಿಗೆ ಅವಶ್ಯಕವಿರುವಂತಹ ವೈದ್ಯಕೀಯ ಕಾಲೇಜು ಕಟ್ಟಡ, ಬಾಲಕ ಬಾಲಕಿಯರ ಪ್ರವೇಶ ಮಿತಿಗೆ ಹಾಸ್ಟೆಲ್ಗಳು,
ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳ ವಸತಿ ಗೃಹಗಳು ಮತ್ತು ಸೌಲಭ್ಯಗಳ ನಕ್ಷೆಗಳನ್ನ ವಿನ್ಯಾಸಗೊಳಿಸಿ ಈಗಾಗಲೇ ಸರ್ಕಾರ ಏನಿದೆ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ಕುಲಸಚಿವರು ಲೆಟರ್ ಆಫ್ ಕಮಿಟ್ಮೆಂಟ್ ಅನ್ನ ಈಗಾಗಲೇ ಕೊಟ್ಟಿದ್ದಾರೆ. ಅದರ ಮೊದಲ ಭಾಗವಾಗಿ 2025 ಮತ್ತು 26ನೇ ಆರ್ಥಿಕ ವರ್ಷದಲ್ಲಿ 75 ಕೋಟಿ ಹಣವನ್ನ ಬಿಡುಗಡೆ ಮಾಡ್ತೀವಿ. 26-27ನೇ ವರ್ಷದಲ್ಲಿ 125 ಕೋಟಿ ಹಣವನ್ನ ಬಿಡುಗಡೆ ಮಾಡ್ತೀವಿ. 27-28ರ ಆರ್ಥಿಕ ವರ್ಷದಲ್ಲಿ 125 ಕೋಟಿ ಹಣವನ್ನ ಬಿಡುಗಡೆ ಮಾಡ್ತೀವಿ. ಅದೇ ರೀತಿ 28 ಮತ್ತು 29ರ ಆರ್ಥಿಕ ವರ್ಷದಲ್ಲಿ 125 ಕೋಟಿ, ಹೀಗೆ ಒಟ್ಟು 450 ಕೋಟಿ ಹಣವನ್ನ ನಾವು ಬಿಡುಗಡೆ ಮಾಡ್ತೀವಿ ಅಂತೇಳಿ ಈಗಾಗಲೇ ಲೆಟರ್ ಆಫ್ ಕಮಿಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಸರ್ಕಾರದ ಒಂದು ನಿರ್ದೇಶನದ ಮೇರೆಗೆ. ಆ ಪ್ರಕಾರವಾಗಿ ಈಗಾಗಲೇ 30 ಕೋಟಿ ಹಣವನ್ನ ಬಿಡುಗಡೆ, ಇವತ್ತು ಅದು ಮುಖ್ಯ ಇಂಜಿನಿಯರ್ ಅಕೌಂಟ್ಗೆ ಈಗಾಗಲೇ 30 ಕೋಟಿ ಹಣ ಬಂದಿದೆ. ಈಗಾಗಲೇ ಬಾಗಲಕೋಟೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ರಿನೋವೇಷನ್ ಕಾರ್ಯ ಆರಂಭ ಆಗಿದೆ. ಬಾಗಲಕೋಟೆಯ ಜಿಲ್ಲಾ ಆಸ್ಪತ್ರೆಯ ಕಂಪೌಂಡ್ ಕಾರ್ಯ ಆರಂಭ ಆಗಿದೆ. ಬಾಗಲಕೋಟೆಯವರೇ ನಮ್ಮವರೇ ಆಗಿರ್ತಕ್ಕಂಥ ಡಾಕ್ಟರ್ BH ನಾರಾಯಣಿ ಅವರನ್ನ ವಿಶೇಷಾಧಿಕಾರಿ ಅಂತ ಹೇಳಿ ನೇಮಕ ಮಾಡಿ, ಇದು ಕಳೆದ 1 ವರ್ಷದಿಂದ ನಡೆದಿರ್ತಕ್ಕಂಥ ಪ್ರಕ್ರಿಯೆ. ಅವರನ್ನ ವಿಶೇಷಾಧಿಕಾರಿ ಅಂತ ಹೇಳಿ ನೇಮಕ ಮಾಡಿ ಅವರ ಮಾರ್ಗದರ್ಶನದಲ್ಲಿ ಮೆಡಿಕಲ್ ಕಾಲೇಜ್ ಸಂಬಂಧಪಟ್ಟಂತ ಎಲ್ಲಾ ಕಾರ್ಯಗಳು ನಡೆದಿದ್ರು ಕೂಡ ಮಾಜಿ ಶಾಸಕರು ಬರೀ ಘೋಷಣೆ ಮಾಡಿ ಹೋದ್ರು ಅಂತ ಹೇಳಿ ಉಡಾಫೆಯ ಮಾತುಗಳನ್ನಾಡಿದ್ದು ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅದನ್ನ ಉಗ್ರವಾಗಿ ಖಂಡಿಸ್ತದೆ.